ಗುಡ್ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು. ಸೊ ಹಿಂದಿನ ತರಗತಿಯಲ್ಲಿ ವ್ಯವಕಲನದ ಕೆಲವು ವಾಕ್ಯ ರೂಪದ ಪ್ರಶ್ನೆಗಳನ್ನು ಮಾಡಿದ್ವಿ, ಕರೆಕ್ಟ್? ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಮೈನಸ್ ಮೈನಸ್ ಫ್ರೆಂಡ್ಸ್, ಪ್ಲಸ್ ಪ್ಲಸ್ ಫ್ರೆಂಡ್ಸ್ ಎಲ್ಲ ನೋಡಿದ್ವಿ. ಅದನ್ನು ಇನ್ನೂ ಸ್ವಲ್ಪ ಇಲ್ಲಿ ಬಳಸಬೇಕಾಗತ್ತೆ. ಯಾವಾಗ ಸಂಕಲನ ಮತ್ತು ವ್ಯವಕಲನ ಎರಡನ್ನೂ ಒಳಗೊಂಡಂತಹ ಲೆಕ್ಕಗಳು ಬಂದಾಗ. ಸಂಕಲನನೂ ಇರುತ್ತೆ, ವ್ಯವಕಲನನೂ ಇರುತ್ತೆ. ಎರಡೂ ಲೆಕ್ಕಗಳು ಒಟ್ಟಿಗೆ ಬಂದುಬಿಟ್ರೆ ಆ ಥರ ಲೆಕ್ಕಗಳನ್ನು ನಾವು ಹೇಗೆ ಮಾಡೋದು ನೋಡೋಣ. ಉದಾಹರಣೆ ತಗೊಳ್ಳೋಣ. ರೈಟ್, ರೆಡಿ ಇದ್ದೀರಿ ಲಕ್ಷ್ಮಿ? ಲಕ್ಷ್ಮಿ ಇಲ್ಲೊಂದು ಉದಾಹರಣೆ ಇದೆ ನೋಡಮ್ಮ. 51 + 91 ಮೈನಸ್ 35 51 + 99 ಮೈನಸ್ 35 ಮೈನಸ್ 20. ಈ ರೀತಿ ಲೆಕ್ಕನ ಹೇಗೆ ಮಾಡಬೇಕು? ನಾವು ಹೇಳಿದ್ವಲ್ಲ ಮಕ್ಕಳೇ ಮುಂಚೆ ನಿಮಗೆ, ಪ್ಲಸ್ ಪ್ಲಸ್ ಏನಾಗ್ತಾರೆ ಕಲಿಸಿ, ಮೈನಸ್ ಮೈನಸ್ ಏನಾಗ್ತಾರೆ, ಕರೆಕ್ಟಾ? ಮಾಡೋಣ ಬನ್ನಿ ಫ್ರೆಂಡ್ಸ್, ಮಾಡೋಣ. ಇಲ್ಲಿ ಇವರು ಏನಾಗ್ತಾರೆ, ಇವ್ರಿಗೇನು ಇಲ್ಲ ಅಂದರೆ ಏನಿರುತ್ತೆ, ಪ್ಲಸ್ ಇರುತ್ತೆ. ಪ್ಲಸ್ ಪ್ಲಸ್ ಯಾರ್ಯಾರಿಗಿದೆ ಫಸ್ಟ್ ಹೇಳ್ರಿ. ಯಾರ್ಯಾರಿಗಿದೆ ಪ್ಲಸ್? ಯಾರಿಗಿದೆ? 51ಕ್ಕೆ ಏನಿದೆ, ಪ್ಲಸ್ ಇದೆ. 99ಕ್ಕೆ ಏನಿದೆ, ಪ್ಲಸ್ ಇದೆ. ಅವರಿಬ್ಬರು ಏನಾಗ್ತಾರೆ, ಫ್ರೆಂಡ್ಸ್ ಆಗ್ತಾರೆ. ಅವರಿಬ್ಬರು ಏನಾಗ್ತಾರೆ, ಫ್ರೆಂಡ್ಸ್ ಆಗ್ತಾರೆ. ಸೊ ಫ್ರೆಂಡ್ಸ್ ಯಾವಾಗಲೂ ಏನಾಗ್ತಾರೆ, ಕೂಡ್ಕೊಂತಾರೆ, ಕರೆಕ್ಟಾ? ಎಸ್ ಅವ್ರನು, ಎಸ್ ಅವ್ರನು. ಸೊ ಏನಾಗ್ತದೆ ಮಕ್ಕಳು, ಇದು 150 ಆಗುತ್ತೆ, ಇದು ಅಲ್ಲ 160 ಆಗುತ್ತೆ, ಕರೆಕ್ಟ್? ಇಲ್ಲ, 150 ಆಗುತ್ತೆ, 150 ಆಗುತ್ತೆ. 1 9 10 0 ದಶಕ 1 1 5 6 6 + 9 15, ಕರೆಕ್ಟಾ? 150 ಆಗ್ತಾರೆ, ಕರೆಕ್ಟ್, 150 ಆಗ್ತಾರೆ. ಮೈನಸ್ ಮೈನಸ್ ಏನಾಗ್ತಾರೆ, ಅವರು ಫ್ರೆಂಡ್ಸು. ಏನಾಗ್ತದೆ ಅಲ್ಲಿ, ಮೈನಸ್ 35 ಮೈನಸ್ 20. ಇವರಿಬ್ರೂ ಸಹ ಏನು ಮಾಡಬೇಕಾಗುತ್ತೆ, ನಾವು ಮೈನಸ್ ಇರೋದಕ್ಕೆ ಕಳಿಬೇಕಂತಿಲ್ಲ, ಎರಡಕ್ಕೂ ಮೈನಸ್ ಇರೋದಕ್ಕೆ ಏನಾಗಬೇಕು, ಕೂಡಬೇಕು ಅಜ್ಜಯ್. ಸೊ ಏನಾಗುತ್ತಿಲ್ಲ, 5 0 5 3 2 5 ಮೈನಸ್ಸಿಗೆ ಮೈನಸ್ಸು. ಈಗ ನೀವು ನೋಡ್ತಿದ್ದೀರ, ಇಲ್ಲೊಂದು ಹೊಸ ಲೆಕ್ಕ ಬಂದಿದೆ, 150 ಮೈನಸ್ 55. ಇದನ್ನು ಮಾಡಬೇಕಾ? 150 ಮೈನಸ್ 55 ಏನಾಗುತ್ತೆ, ವೆರಿ ಗುಡ್. ಏನಾಗುತ್ತೆ ಇದು, 95 ಆಗುತ್ತೆ. ಇಲ್ಲಿ ಬರೀತೀನಿ, 150 ಮೈನಸ್ 55. ಸೊ 10ರಲ್ಲಿ 5 ಹೋದರೆ 5, 14ರಲ್ಲಿ 5 ಹೋದರೆ 9, 95 ಸರಿಯಾದ ಉತ್ತರ. ಅರ್ಥ ಮಾಡ್ಕೊತಿದ್ರೆ ಹೆಂಗೆ ಮಾಡ್ತಿದ್ದೀವಿ ಹನುಮಂತು? ಮೈನಸ್ ಮೈನಸ್ ಏನು ಮಾಡಬೇಕು, ಕೂಡ್ಕೊಬೇಕು. ಪ್ಲಸ್ ಪ್ಲಸ್ ಇದ್ದವನು ಕೂಡ್ಕೊಬೇಕು. ಕೊನೆಗೆ ಪ್ಲಸ್ಸು ಮೈನಸ್ ಬಂದರೆ ಏನು ಮಾಡಬೇಕು, ಇಲ್ಲಿ ಕಳೆದಿದ್ದೀವಿ, ಕರೆಕ್ಟಾ? ಕಳೆದಿದ್ದೀವಿ. ಡಿಷನ್ ಬಿಷನ್ ಬಂದರೆ ಕಳಿಬೇಕು ಅಂತ ಅರ್ಥ ಮಾಡಿದ್ದೀವಾ? ಸ್ವಲ್ಪ ಗೊಂದಲ ಯಾರಿಗಿದೆ ಮಕ್ಕಳೇ, ಹೆದರಬೇಡಿ. ಇನ್ನೊಂದು ಲೆಕ್ಕ ಮಾಡಿದ್ರೆ ನಿಮಗೆ ಬಗೆಹರಿಯುತ್ತೆ. ಮುಂದಿನ ಲೆಕ್ಕಕ್ಕೆ ಹೋಗ್ಬೋದಾ ಗೌತಮ್? ಇಲ್ಲಿ ನೋಡಿ, ಈ ಲೆಕ್ಕ ಪ್ರಯತ್ನ ಮಾಡಿ. ಸಾಗರ್ ಮಾಡಪ್ಪ. ಸ್ನೇಹ ಮಾಡ್ತಿದ್ದೀಯಮ್ಮ? ಫ್ರೆಂಡ್ಸ್ ಯಾರ್ಯಾರಿದ್ದಾರೆ? ಪ್ಲಸ್ ಪ್ಲಸ್ ಏನಪ್ಪ, ಕರೆಕ್ಟ್ ಪೃಥ್ವಿ, ವೆರಿ ಗುಡ್. 68 84 ಫ್ರೆಂಡ್ಸ್ ಆಗ್ತಾರೆ. ಯಾಕಂದರೆ 68ಕ್ಕೆ ಏನಿದೆ, ಇಲ್ಲಿ ಏನೂ ಇಲ್ಲ ಅಂದರೆ ಏನಿರುತ್ತೆ, ಪ್ಲಸ್ ಇದೆ ಅಂತ. ಸೊ ಇವ್ರು ಪ್ಲಸ್ ಇದ್ದಾರೆ, ಇವ್ರು ಪ್ಲಸ್ ಇದ್ದಾರೆ, ಅವರಿಬ್ಬರು ಫ್ರೆಂಡ್ಸ್. ಫ್ರೆಂಡ್ಸ್ ಆದಮೇಲೆ ಏನು ಮಾಡಬೇಕು, ಫ್ರೆಂಡ್ಸ್ ಆದಮೇಲೆ ಏನು ಮಾಡಬೇಕು, ಏನು ಮಾಡಬೇಕು, ಕೂಡಬೇಕು. ಕೂಡೋಣ. ಮೈನಸ್ ಮೈನಸ್ ಫ್ರೆಂಡ್ಸ್ ಆಗ್ತಾರೆ. ಮೈನಸ್ ಯಾರಿಗಿದೆ, 43ಕ್ಕೆ ಮೈನಸ್ ಇದೆ, 34ಕ್ಕೆ ಏನಿದೆ, ಮೈನಸ್ ಇದೆ. ಮೈನಸ್ 43 ಮೈನಸ್ 34 ಫ್ರೆಂಡ್ಸ್. ಮಾಡ್ತಿದ್ದೀರಾ? 152 ಬರುತ್ತೆ ನೋಡಮ್ಮ. ದಶಕ ತಗೊಂಡಿಲ್ಲ ನೋಡಿ ನೀನು, ದಶಕ ಸೇರಿಸಿ ನೋಡು. ಎರಡನೇದಕ್ಕೆ ಇದಕ್ಕೆ ಮೈನಸ್ ಇರುತ್ತೆ ಇಲ್ಲಿ. ಈಗ ನೋಡ್ತಿದ್ದೀರಾ, 152ರಲ್ಲಿ ಏನು ಕಳಿಬೇಕು ನಾನು, 77 ಕಳಿಬೇಕಲ್ವಾ? ಎಸ್ ಆರ್ ನೋ? ಮಾಡೋಣ. 152ರಲ್ಲಿ 77 ಕಳಿಬೇಕಾಗುತ್ತೆ. 12ರಲ್ಲಿ 7 ಹೋದರೆ 5, 14ರಲ್ಲಿ 7 ಹೋದರೆ 7. ಹನುಮಂತು ಬಂದಿದೆಯಾ? ವಿನಯ್ ಪಾಟೀಲ್ ಮಾಡ್ತಿದ್ದೀಯಾ? ನಾವು ಹೇಗೆ ಮಾಡ್ತಿದ್ದೀವಿ ಅರ್ಥ ಆಗ್ತಿದ್ದೀವಿ ಮಕ್ಕಳೇ? ಹಾಂ, ಸೌಜನ್ಯ ಗುಡ್. ಲಕ್ಷ್ಮಿ, ಸುಷ್ಮಿತಾ, ಮುಂದಿನ ಲೆಕ್ಕ ಮಾಡಿ ನೋಡೋಣ. ಉತ್ತರ ಹೇಳಿ.
ಪ್ಲಸ್ ಪ್ಲಸ್ ಎಲ್ಲ ಫ್ರೆಂಡ್ಸು, ಮೈನಸ್ ಮೈನಸ್ ಫ್ರೆಂಡ್ಸು. ಪ್ಲಸ್ ಪ್ಲಸ್ ಮೊದಲು ಹಾಕ್ಕೊಂಡ್ಬಿಡ್ತೀನಿ. ಯಾರಿದ್ದಾರೆ? 97 ಮತ್ತು 74 ಇವರೇ ತಾನೇ ಪ್ಲಸ್ ಇರೋದು ಅಲ್ವಾ ಮಕ್ಕಳೇ? ಇಲ್ಲಿ ಏನೂ ಇಲ್ಲಾಂದ್ರೆ ಏನಿರುತ್ತೆ ಯಾವಾಗಲೂ? ಅಲ್ಲೂ ಸಹ ಪ್ಲಸ್ ಇರುತ್ತೆ. ಸೊ 7 + 4 11 ದಶಕ 1 17 171 ಬಂತು. ಮೈನಸ್ ಮೈನಸ್ ಫ್ರೆಂಡ್ಸ್, ಮೈನಸ್ ಮೈನಸ್ ಫ್ರೆಂಡ್ಸ್, -22 -24 -46. ವೆರಿ ಗುಡ್. ನೂರ 25 ಅವ್ರು 126 ಅಂತಿದ್ದಾರೆ. ಓಕೆ ನೋಡ್ರಿ, ಇವೆರಡನ್ನೂ ಕೂಡಿಸಿದ್ಮೇಲೆ ನಮಗೇನು ಬಂತು ಮಕ್ಕಳೇ? 171 ಬಂತು. ಅವೆರಡನ್ನೂ ಕೂಡಿಸ್ದಾಗ ಇವೆರಡನ್ನೂ ಮತ್ತೆ ಇಲ್ಲಿ ಮೈನಸ್ ಮೈನಸ್ ಇರೋದಕ್ಕೆ ಇವೆರಡನ್ನೂ ಕೂಡಿಸಿದ್ವಿ. ಅದಕ್ಕೇನು ಬಂತು? -46 ಬಂತು. 46 ಅಲ್ಲ, -46. ಪ್ಲಸ್ ಬಿಡ್ಬೋದು, ಮೈನಸ್ ಬಿಡೋ ಹಾಗಿಲ್ಲ. ಪ್ಲಸ್ ಬಿಡ್ಬೋದು, ಮೈನಸ್ ಬಿಡೋ ಹಾಗಿಲ್ಲ, ನೆನಪಿರಲಿ ಆಯಿತಾ? ಈಗ ಇದನ್ನು ಲೆಕ್ಕ ಮಾಡಿದ್ರೆ ಎಷ್ಟು ಬರ್ತಾಯಿದೆ ಅಂತ ಹೇಳ್ತಿದ್ದೀರಾ? -171 -46 ಇದನ್ನು ಮಾಡೋಣ. ಏನಾಗ್ತದೆ? 11ರಲ್ಲಿ 6 ಹೋದರೆ 5, 6ರಲ್ಲಿ 4 ಹೋದರೆ 2, 1 125 ಬರ್ತಿದೆ. ಸೊ ಇದಕ್ಕೇನು ಬರ್ತದೆ? 125. ಅರ್ಥ ಆಯ್ತಾ? ಹೇಗೆ ಬಂತು ಅಂತ ಅರ್ಥ ಆಗ್ತಿದೆಯಾ? ನೋಡ್ತಿದ್ದೀರಾ? ಮೊದಲು ಕೂಡಿಸ್ಕೊಂಡ್ವಿ, ಕಳೆಯವನು ಸಹ ಕೂಡಿಸ್ಕೊಂಡ್ವಿ, ಆಮೇಲೆ ಕೂಡಿದ್ರಿಂದ ಇದನ್ನು ಕಳೆಯೋದಿದೆಯಲ್ಲ, ಪ್ಲಸ್ಸಿಂದ ಮೈನಸ್ ಮಾಡಬೇಕು. ನಿಮಗೆ ಉತ್ತರ 125 ಬರ್ತದೆ. ಬಾಯಲ್ಲಿ ಟೋಪಿ ಇಡಬಾರ್ದಪ್ಪ. ನೆಕ್ಸ್ಟ್ ಹೋಗೋಣ. ರೈಟ್. ನೀವು ಅಷ್ಟೇ ಎಷ್ಟು ಹೇಳಿದ್ರೂ ಹೋಮ್ವರ್ಕ್ ಮಾಡೋದಿಲ್ಲ, ಹೌದಿಲ್ಲ ರೀ ಸುಭಾಷ್? 56 + 66 -42 -33 ಪ್ಲಸ್ ಇರೋವನ್ನೆಲ್ಲ ಏನು ಮಾಡಬೇಕು? ಕೂಡಿಸ್ಕೊಬೇಕು. ಪ್ಲಸ್ ಇರೋನು ಕೂಡಿಸ್ಬಿಡ್ಲ, ಇಲ್ಲಿ ಪ್ಲಸ್ ಇರೋವನ್ನೆಲ್ಲ ಕೂಡಿಸ್ಕೊಂಡ್ಬಿಡ್ತೀನಿ ಕಡೆಗೆ. 56 ಮತ್ತು 66 ಇವು ಪ್ಲಸ್ ಇದ್ದಾವೆ, ಇವರಿಬ್ಬರು ಫ್ರೆಂಡ್ಸ್ ಆಗ್ತಾರೆ, ಕೂಡಿಸ್ಬಿಡ್ತೀನಿ. 6 6 12 2 ದಶಕ 1 6 6 12 ಮುಗೀತು. ಮೈನಸ್ ಇರೋರು ಏನಾಗ್ತಾರೆ? ಮೈನಸ್ ಇರೋರು ಸಹ ನಮಗೆ ಫ್ರೆಂಡ್ಸೇ, ಅವರನ್ನು ಸಹ ಕೂಡಿಸ್ಕೊಂಡ್ಬಿಡ್ತೀನಿ. ಏನಾಗ್ತಾರೆ? 75. ಕರೆಕ್ಟಾ? ಇವೆರಡನ್ನೂ ಕೂಡಿಸಿದ್ಕೆ ಎಷ್ಟು ಬರುತ್ತೆ ನಿಮಗೆ? 122. ಇವೆರಡನ್ನೂ ಕೂಡಿಸ್ಕೊಂಡ್ರೆ ಏನು ಬರುತ್ತೆ? -75 ಬರುತ್ತೆ. 122 -75 ಏನಾಗುತ್ತೆ ಮಕ್ಕಳೇ? 12ರಲ್ಲಿ 5 ಹೋದರೆ 7, 11ರಲ್ಲಿ 7 ಹೋದರೆ 4. ನೋಡಿರಿ, 47ಕ್ಕೆ ನಾವು ಏನು ಇಟ್ಟಿದ್ದೀವಿ? ಚಿಹ್ನೆ ಏನಿಟ್ಟಿದ್ದೀವಿ? ಪ್ಲಸ್ ಇರುತ್ತೆ. ಇಲ್ಲಿ ಏನೂ ಇಲ್ಲ ಅಂದರೆ ಏನಿರುತ್ತೆ? ಪ್ಲಸ್. ಯಾಕೆ? ಇಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ ಲೆಕ್ಕ ಮಾಡ್ಬೇಕಾರೆ? 122. ಅದಕ್ಕೇನಿದೆ? ಏನೂ ಇಲ್ಲಾಂದರೆ ಪ್ಲಸ್ ಇದೆ. ಸೊ ಹಾಗಾಗಿ ನಾವೇನು ಇಟ್ಟಿದ್ದೀವಿ ಅಂತ ಅರ್ಥ? ಅಲ್ಲಿಗೆ ಪ್ಲಸ್ ಇಟ್ಟಿದ್ದೀವಿ ಅಂತ ಅರ್ಥ ಆಯಿತಾ? ರೂಢಿಯಲ್ಲಿ ನಾವು ಇಡೋದಿಲ್ಲ ಅದನ್ನು. ರೂಢಿಯಲ್ಲಿ ಏನಿದೆ ಪದ್ಧತಿಯಲ್ಲಿ ನಾವು ಅದನ್ನು ಇಡೋದಿಲ್ಲ. ಸರಿನಾ? ಮುಂದೆ ಹೋಗ್ಬೋದಾ? ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ, ಮಾಡಿ ನೋಡೋಣ ಫಟಾಫಟ್. ಪ್ಲಸ್ ಇರೋವನ್ನ ಕೂಡಿಸ್ಕೊಳ್ರಿ, ಮೈನಸ್ ಇರೋವನು ಕೂಡಿಸ್ಕೊಳ್ರಿ. 6 + 2 8 6 6. ಇವೆರಡು ಸೇರಿ ಏನು ಬರ್ತದೆ? 668 -290. 668 -290 ಎಷ್ಟಾಗುತ್ತೆ? 6ರಲ್ಲಿ 9 ಹೋಗಲ್ಲ ಎಲ್ಲಪ್ಪ. 16ರಲ್ಲಿ 9 ಹೋದರೆ 7. ವೆರಿ ಗುಡ್. 5ರಲ್ಲಿ 2 ಹೋದರೆ? ಥ್ಯಾಂಕ್ ಯು. ಕರೆಕ್ಟ್ ಇದೆಯಾ? 378 380 ಅಲ್ಲ. ಇರಲಿ. ಮುಂದೆ ಹೋಗೋಣ ಬನ್ನಿ. ಇದೊಂದು ಪ್ರಶ್ನೆ ಇದೆ, ಸಾಗರ್ ಮಾಡಪ್ಪ.
ಮೈನಸ್ ಮಾಡಬೇಕು, ಮೈನಸ್ ಬರಿಬೇಕು. ಬರಿತಿಲ್ಲ ಮೈನಸ್ಸು, ಭಾಳ ಜನ ಮೈನಸ್ ಬರಿತಿಲ್ಲ ನೋಡ್ರಿ. ಮೈನಸ್ ಬರಿತಿಲ್ಲ ಭಾಳ ಜನ. ಮೈನಸ್ ಬರ್ತಿದ್ಯಪ್ಪ, ಗುಡ್. -922 ಮೈನಸ್ 331. 12ರಲ್ಲಿ 3 ಹೋದರೆ 8ರಲ್ಲಿ 3 ಹೋದರೆ ಕರೆಕ್ಟ್ ಇದೆಯಾ ಅಂತ? ಗುಡ್, ವೆರಿ ಗುಡ್. ಬಂತ ಹನುಮಂತು? ಗುಡ್. ಪ್ರತೀಕ್ ಬಂತಪ್ಪ? ಸುಭಾಷ್ ಏನೋ ಮಾಡ್ತಿದ್ದೀಯಾ? ಪರವಾಗಿಲ್ಲ, ತೊಂದರೆ ಇಲ್ಲ. ನೆಕ್ಸ್ಟ್ ಎಲ್ಲೊಂದಿದೆ ನೋಡಿ. ಮಾಡಿ. ಆಯ್ತರ? ಎಷ್ಟು ಬಂತು ಸಾಗರ? 500 ಬಂತಪ್ಪ? ಗುಡ್. ಇಲ್ಲಿ ನೋಡಿ 571 ಬಂದಿದೆ ಅಂತಾರಲ್ಲ. ಮೊದಲು ಪ್ಲಸ್ ಇದೆ ಇದಕ್ಕೆ, ಮತ್ತೆ ಯಾರಿಗಾರ ಪ್ಲಸ್ ಇದೆಯಾ? ಎಲ್ಲಿದೆ? 338ಕ್ಕೂ ಪ್ಲಸ್ ಇದೆ, 504ಕ್ಕೂ ಪ್ಲಸ್ ಇದೆ. ಅವು ಜೊತೆಗಿರ್ತಾವೆ. ಮೈನಸ್ ಯಾರಿಗಿದೆ? 345ಕ್ಕೆ ಮೈನಸ್ ಇದೆ, ಮತ್ತು 126ಕ್ಕೂ ಮೈನಸ್ ಇದೆ. ಅವರು ಸಹ ಫ್ರೆಂಡ್ಸ್ ಎಲ್ಲ ಏನಾಗ್ತಾರೆ? ಕೂಡಬೇಕಾಗತ್ತೆ ಅವ್ರನ್ನೆಲ್ಲ, ಹೌದಾ? ಕೂಡಬೇಕಾಗತ್ತೆ. 3 5 8, 5 + 6 ದಶಕ 1, 5 + 2 7, 2 ಮೈನಸ್. ಎಸ್ ಆರ್ ನೋ? ಈಗ ಇದರಲ್ಲಿ ಇದನ್ನೇನು ಮಾಡ್ಬೇಕು ನಾನು? ಕಳಿಬೇಕು. ಎಸ್, 842 ಮೈನಸ್ 271 ಕಳೆದ್ರೆ ಏನು ಸಿಗುತ್ತೆ ಮಕ್ಕಳೇ? 2ರಲ್ಲಿ 1 ಹೋದರೆ 1, ರೈಟ್. 14ರಲ್ಲಿ 7 ಹೋದರೆ 7, 7ರಲ್ಲಿ 2 ಹೋದರೆ 5, 571. ನಿಮ್ಮ ಉತ್ತರ ಕರೆಕ್ಟ್ ಇದೆ. ನೆಕ್ಸ್ಟ್ ಹೋಗ್ಬೋದಾ? ಚಾಲೋ, ಈ ಮಾಡಿ. ಮುಗೀತ್ರಾ? ಎಷ್ಟು ಬಂದಿದೆ? 454 ಬಂದಿದೆಯಾ? ವೆರಿ ಗುಡ್. ಆಯ್ತು, ನಾನು ಚೆಕ್ ಮಾಡ್ತೇನೆ. 9 17 7 ಕರೆಕ್ಟಾ? 779. ಇಲ್ಲಿ ಎಷ್ಟು ಬರ್ತದೆ? 15 8 4 12 3, 325. 325. 9ರಲ್ಲಿ 5 ಹೋದರೆ 4, 7ರಲ್ಲಿ 2 ಹೋದರೆ 5, 7ರಲ್ಲಿ 3 ಹೋದರೆ 4. ಕರೆಕ್ಟ್ ಇದೆ. ಗುಡ್, ಕರೆಕ್ಟ್ ಇದೆ. ಅಜಯ್ ಬಂದಿದೆಯಲ್ಲಪ್ಪ? ಅಜಯ್, ಗಣೇಶ ಬರ್ತಿದೆಯಾ? ತಪ್ಪಾಯ್ತಾ? ಸರಿ ಮಾಡ್ಕೊಂಡ್ಯಾ? ಎಲ್ಲಿ ತಪ್ಪಾಯ್ತು ಅಂತ ನೋಡಿದೆಯಲ್ಲ? ಸರಿ, ತೊಂದರೆ ಇಲ್ಲ. ಸ್ವಲ್ಪ ದೊಡ್ಡವಿದೆ ನೋಡಿರಿ ಸಂಖ್ಯೆಗಳು ಸ್ವಲ್ಪ ದೊಡ್ಡವಿದೆ ಮಕ್ಕಳೇ. ಗಣೇಶ ಸ್ವಲ್ಪ ದುಂಡು ಬರ್ಕೊಬೇಕು, ಆಯಿತಾ?
4ನ್ನು 9 ಥರ ಬರಿತೀನಿ ನೋಡಪ್ಪ ನೀನು. 4ನ್ನು 9 ಥರ ಬರಿತಿದ್ಯಾ, ಸ್ವಲ್ಪ ದುಂಡು ಬರಿಬೇಕು ನೋಡಪ್ಪ 4ನ್ನು. ಕೂಡೋ ಲೆಕ್ಕ ಕೂಡಿಸ್ಬೇಕು. ಕಳೆಯವನು ಸಹ ಏನು ಮಾಡ್ತೀವಿ ಮಕ್ಕಳೇ? ಅವನು ಸಹ ಏನು ಮಾಡ್ತೇವೆ? ಕೂಡಿಸ್ತೇವೆ. ಕರೆಕ್ಟ್, ಅವನು ಸಹ ಕೂಡಿಸ್ತೇವೆ. 4 + 5 9, 4 + 3 7, 6 + 4 6 + 9 9 + 7 16, 1,65,079. ಇಲ್ಲಿ ಏನಾಗ್ತದೆ? ಇದು ಸಹ ಕೂಡಿಸ್ಬೇಕು ನಾವು. ದಶಕ 1 8 2 2 2 ಮೈನಸ್ ಇರೋದಕ್ಕೆ ಮೈನಸ್. ಕರೆಕ್ಟಾ? ಸೊ ಇದರಲ್ಲಿ ಇದನ್ನು ನಾವೇನು ಮಾಡಬೇಕು? ಕಳಿಬೇಕಲ್ವಾ? ಕಳೆಯೋಣ. 1 65 79 22,285 ಕಳೆಯೋಣ. 4 17ರಲ್ಲಿ 8 ಹೋದರೆ 9 7 2 4 1 ಕರೆಕ್ಟ್ ಇದೆಯಾ? 700 ಎಲ್ಲಿ ತಪ್ಪಾಗಿದೆ ನೋಡಮ್ಮ. ಇರಲಿ ಸರಿ ಮಾಡ್ಕೊಬೇಕು. ಎಲ್ಲಿ ತಪ್ಪಾಗಿದೆ ನೋಡ್ಕೊ. ಎಲ್ಲಿ ತಪ್ಪಾಗಿದೆ, ಯಾವ ಜಾಗದಲ್ಲಿ ತಪ್ಪಾಗಿದೆಯಪ್ಪ ಅದು ನೋಡಬೇಕು. ತಪ್ಪು ಮಾಡೋದೇನು ತಪ್ಪಲ್ಲ. ನಾನು ತಪ್ಪು ಮಾಡ್ತೀನಿ ಒಂದೊಂದು ಸಾರಿ, ನನ್ನ ಕೈಯಿಂದನೂ ತಪ್ಪಾಗ್ತವೆ. ಬಟ್ ನಾವು ತಿತ್ಕೊಬೇಕು ಅವನ್ನೆಲ್ಲ. ಸರಿನಾ? ತೊಂದರೆ ಇಲ್ಲ ಅಜಯ್, ಒಳ್ಳೆಯದು. ಇದು 9 ಮಾಡಿ ಇದನ್ನು ಅಲ್ಲೇ ತಪ್ಪಾಗಿತ್ತು. ತೊಂದರೆ ಇಲ್ಲ. ನಿಂದು ಸರಿ ಆಯ್ತೇನಮ್ಮ? ಓಕೆ ಗುಡ್. ನೋಡಿ ಈ ಲೆಕ್ಕ, ಕಮಾನ್. ಇನ್ನೊಂದು 10 ಮಿನಿಟ್ಸ್ ಅಷ್ಟೇ. ಯಾ ಆದಷ್ಟು ಇಂಕ್ ಚೇಂಜ್ ಮಾಡಿರಿ. ರೆಡ್ ಇಂಕು ಬ್ಲೂ ಇಂಕ್ ಆ ಥರ ಚೇಂಜ್ ಮಾಡ್ತಿರ್ರಿ, ಆಯಿತಾ? ನೆಕ್ಸ್ಟ್ ಟೈಮ್ ರೆಡ್ ಇಂಕ್ ತರಬೇಕಮ್ಮ. ರೆಡ್ ಇಂಕು ಬ್ಲೂ ಇಂಕು ಮಿಕ್ಸ್ ಮಾಡಿರಿ. ಪ್ರಶ್ನೆಗಳನ್ನು ರೆಡ್ ಇಂಕಲ್ಲಿ ಬರ್ಕೊಳ್ರಿ, ಉತ್ತರನ ಬ್ಲೂ ಇಂಕಲ್ಲಿ ಬರೆಯೋಕ್ಕೆ ಹೋಗ್ರಿ. ಭಾಳ ಚೆನ್ನಾಗ್ತದೆ, ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣುತ್ತದು. ಬೇಕಾದ್ರೆ ಗೌತಮ್ ಬುಕ್ ನೋಡಿರಿ, ಗೌತಮ್ದು ಎಷ್ಟು ಚೆನ್ನಾಗಿ ಕಾಣುತ್ತೆ ಬುಕ್. ಒಂದು ರೆಡ್ ಇಂಕು ಬ್ಲೂ ಇಂಕ್ ಮಿಕ್ಸ್ ಆಗಿದೆ. ಏನಾಗುತ್ತೆ? ಏನಮ್ಮ ಸರಿ ಮಾಡ್ಕೊಂಡೆ? ಸರಿ. ಅದೆಷ್ಟು ಮಿಸ್ಟೇಕ್ಸ್ ಆಗ್ತಾವೋ ಇಲ್ಲೇ ಆಗಬೇಡಿ, ಪರೀಕ್ಷೆಯಲ್ಲಿ ಆಗೋದು ಬೇಡ.
ಸರಿನಾ? ನೆಕ್ಸ್ಟ್ ಮಾಡ್ತೀರಿ ಮಕ್ಕಳೇ? ಪ್ಲಸ್ ಪ್ಲಸ್ ಫ್ರೆಂಡ್ಸ್, ಮೈನಸ್ ಮೈನಸ್ ಫ್ರೆಂಡ್ಸ್. ನೋಡಿ, ನಾನು ನೋಡ್ತಾ ಇದ್ದೀನಿ, ಕೆಲವರು ನಂದೇ ಲೆಕ್ಕ ನೋಡ್ಕೊಂಡು ಬರಿತಿದ್ದೀರಿ. ತಪ್ಪೋದು ಮಾಡೋದು. ಸ್ವಂತ ಮಾಡ್ತಿಲ್ಲ ನೀವು? ಸ್ವಂತ ಮಾಡ್ತಿಲ್ಲ ಸೌಜನ್ಯ ಅಂತ? ನಂದೇ ನೋಡ್ಕೊಂಬರ್ದ್ರೆ ಹೆಂಗಮ್ಮ? ಪ್ರಶ್ನೆ ಅಷ್ಟೇ ನೋಡಿ ಬರಿಬೇಕು. ಗೊತ್ತಾಗದಿದ್ರೆ ಮಾತ್ರ ನೋಡಬೇಕು. ಆಯ್ತನ್ಮಂತ, ನಂದೇ ನೋಡ್ಕೊಂಬರ್ದ್ಬಿಟ್ಟೆ. ಸ್ವಂತ ಮಾಡ್ತಿದ್ದೀಯಲ್ಲ, ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಯಾರು ಸ್ವಂತ ಮಾಡ್ತಿದ್ದೀರಿಲ್ಲ ಅಂತ. ಕೆಲವರು ಭಾಳ ಚೆನ್ನಾಗಿ ಮಾಡ್ತಿದ್ದೀರಿ, ಖುಷಿ ಇದೆ ನನಗೆ. ಬಟ್ ಇನ್ನು ಕೆಲವರು ಸ್ವಂತ ಮಾಡ್ತಾಯಿಲ್ಲ. ಸ್ವಂತಕ್ಕೆ ಬರ್ಬೇಕು ಮಕ್ಕಳೇ. ತಡ ಆದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ, ಸ್ವಂತ ಮಾಡಬೇಕು. ಸುಭಾಷ್, ನೆಕ್ಸ್ಟ್ ಹೋಗೋಣ. ಪೃಥ್ವಿ ಬಂತಪ್ಪ ನಿನಗೆ? ಪೃಥ್ವಿ ಇನ್ನೂ ಮಾಡ್ತಾ ಇದೆಯಾ? ರೈಟ್. ಪ್ಲಸ್ ಪ್ಲಸ್ ಫ್ರೆಂಡ್ಸ್, ಮೈನಸ್ ಮೈನಸ್ ಫ್ರೆಂಡ್ಸ್. ಸಾಗರ್ ಕರೆಕ್ಟ್ ಇದೆಯಾ? ಗುಡ್. ಕೈ ತೆಗಿಯಪ್ಪ ಅದನ್ನು. ಕಾಲು ಮುಟ್ಬಾರ್ದು ಹಂಗೆಲ್ಲ. ಕರೆಕ್ಟ್ ಇದೆಯಾ ಮಕ್ಕಳೇ? ಹೋ, ಗುಡ್ ಗುಡ್. ಮುಂದೋಗ್ಬೋದಾ? ಇವತ್ತೇನಿದೆ ಬ್ರೇಕ್ಫಾಸ್ಟ್ ಗೊತ್ತಿಲ್ಲ. ನನಗಂತೂ ಭಾಳ ಹೊಟ್ಟೆ ಸಿತೈತ್ರಿ. ಹೋಗೋಣ, ಜಲ್ದಿ ಮುಗಿಸ್ಬೋಬಿಡೋಣ. ಇನ್ನು 5 ಮಿನಿಟ್ಸ್ ಅಷ್ಟೇ. 5 ನಿಮಿಷ. ಚಲೋ. ನಾನು ಓದ್ತೀನಿ, ನೀವು ಕಷ್ಟಪಡ್ಬಿಡ್ರಿ, ನಾನು ಓದ್ತೀನಿ ತಾಳ್ರಿ, ಆಯಿತಾ? ಇಲ್ಲಿ ನೋಡಿ, ಮಹೇಶನು 300 ಕಂಪ್ಯೂಟರ್ಗಳನ್ನು ಖರೀದಿ ಮಾಡಿದನು. ಎಷ್ಟು ಕಂಪ್ಯೂಟರು?
ಹನುಮಂತಪ್ಪರೇ ಮೂಗಲೆಲ್ಲ ಕೈ ಇಡಬಾರ್ದು ಥರ, ಸರಿನಾ? ಮಹೇಶನು 300 ಕಂಪ್ಯೂಟರ್ಗಳನ್ನು ಖರೀದಿ ಮಾಡಿದನು, ಸರಿನಾ? ಸಮರ್ಥ್ ಕರೆಕ್ಟಾಗಿ ರೈಟ್. ಅದರಲ್ಲಿ 176 ಕಂಪ್ಯೂಟರ್ಗಳನ್ನು ಮಾರಿದನು, ಸರಿನಾ? ಪುನಃ 235 ಕಂಪ್ಯೂಟರ್ಗಳನ್ನು ಖರೀದಿಸಿ, ಪುನಃ ಮತ್ತೆಷ್ಟು ಖರೀದಿ ಮಾಡ್ತದಾನೆ? 235 ಕಂಪ್ಯೂಟರ್ಗಳನ್ನು ಖರೀದಿಸಿ 250 ಕಂಪ್ಯೂಟರ್ಗಳನ್ನು ಮಾರಿದನು, ಸರಿನಾ? ಅವನ ಬಳಿ ಉಳಿದಿರುವ ಕಂಪ್ಯೂಟರ್ಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಆಗಬೇಕಿತ್ತು, ಹಿರಿಯ ಆಗ್ಬಿಟ್ಟಿರ್ಬೋದು. ಕ್ವಶನ್ ಇದನ್ನು ಮಾಡಿರಿ. ಇದನ್ನು ಯಾರು ಮಾಡ್ತೀರೋ ನಿಮಗೆ ಪಾಠ ಅರ್ಥ ಆಗಿದೆ ಅಂತ ಅರ್ಥ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರೋ ಅವ್ರಿಗೆ ಪಾಠ ಅರ್ಥ ಆಗಿದೆ ಅಂತ ಅರ್ಥ. ಸಿಂಚನ, ಗುಡ್ ಮಾರ್ನಿಂಗ್. ಮಲಗಿದ್ದೀರಾ? ಪ್ರಶ್ನೆ ಇನ್ನೊಂದ್ಸರಿ ಓದ್ತೀನಿ ನೋಡ್ರಿ. ಮಹೇಶನು 300 ಕಂಪ್ಯೂಟರ್ಗಳನ್ನು ಖರೀದಿ ಮಾಡಿದನು, ಅದರಲ್ಲಿ 176 ಕಂಪ್ಯೂಟರ್ಗಳನ್ನು ಮಾರಿದನು. ಪುನಃ 235 ಕಂಪ್ಯೂಟರ್ಗಳನ್ನು ಖರೀದಿಸಿ 250 ಕಂಪ್ಯೂಟರ್ಗಳನ್ನು ಮಾರಿದನು. ಅವನ ಬಳಿ ಉಳಿದಿರುವ ಕಂಪ್ಯೂಟರ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಯಾರು ಹೇಳ್ತೀರಾ? ಎಷ್ಟು ಬಂತಮ್ಮ? ಮಾಡ್ತಿದ್ದೀರಿ, ಮಾಡಿರಿ. ಇದನ್ನ ಹೇಗೆ ಮಾಡೋದು? ಚಂದನ್, ಈ ಲೆಕ್ಕ ಮಾಡಿದ್ರೆ ಬಂತು ಅಂತ. ನೂರ 109 ಬಂತೇನಪ್ಪ ನಿನಗೆ? ಚೆಕ್ ಮಾಡ್ತೀನಿ. ಯಾರಿಗೆ ಬಂತು ಮತ್ತೆ 109? ನಿನಗೂ ಬಂತಾ? ವೆರಿ ಗುಡ್. 109 ಬಂತಿದೆಯಾ? ಸ್ನೇಹ, ಎಷ್ಟು ಬಂತಮ್ಮ ನಿನಗೆ? 85. ಒಳ್ಳೇದು, ಗುಡ್. ಖುಷಿ ಆಗ್ತದೆ, ಪ್ರಯತ್ನ ಮಾಡಿದ್ದೀರಲ್ಲ, ಸಾಕು. ಇಲ್ಲಿ ನೋಡ್ರಿ, ಫಸ್ಟು ಎಷ್ಟು ಖರೀದಿ ಮಾಡ್ತದಾನೆ ಅವನು? ಖರೀದಿ ಮಾಡೋದಂದ್ರೆ ತೊಗೊಳತ್ತಾನೆ, ಕೂಡುತ್ತಾನೆ. ನಮ್ಮ ಹತ್ರ ಬಂತಲ್ವಾ? ಎಷ್ಟು ಬಂತು? 300 ಕಂಪ್ಯೂಟ್ರ್ ತಗೊಂಡ, ಕರೆಕ್ಟಾ? ಆಮೇಲೆ 176 ಕಂಪ್ಯೂಟರ್ ಮಾರಿದ. ಗಣೇಶ, 176 ಕಂಪ್ಯೂಟರ್ ಏನು ಮಾಡ್ತದಾನೆ? ಮಾರ್ತದಾನೆ. ಸೊ 176 ಏನಾಗಬೇಕದು? ಮೈನಸ್ ಆಗ್ಬೇಕು. ಹೋಯ್ತು. ಆಮೇಲೆ ಮತ್ತೇನು ಮಾಡ್ತಾ ಇದ್ದಾನೆ? 235 ಕಂಪ್ಯೂಟರ್ನ ಪುನಃ ಖರೀದಿ ಮಾಡ್ತದಾನೆ. ಖರೀದಿ ಮಾಡ್ತಂದ್ರೆ ಬಂತಲ್ವಾ? 235 ಏನು ಮಾಡ್ತಾ ಇದ್ದಾನೆ? ಖರೀದಿ ಮಾಡ್ದ. ಅದೇನಾಗ್ತದೆ? ಪ್ಲಸ್ ಆಗ್ತದೆ. ಏನಾಗ್ತದೆ? ಪ್ಲಸ್ ಆಗ್ತದೆ. ಅದಾದಮೇಲೆ ಅವನ ಬಳಿ ಮತ್ತೇನು ಮಾಡ್ತಿದ್ದಾನೆ ಅವನು? 250 ಕಂಪ್ಯೂಟರ್ಗಳನ್ನು ಮಾರ್ದ. ಮತ್ತೆ ಏನು ಮಾಡ್ತಿದ್ದಾನೆ? 250 ಕಂಪ್ಯೂಟರ್ನ ಮಾರ್ತಿದ್ದಾನೆ ಅಂದರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಸೊ ಮಾರಿದ ಕಡೆಯೆಲ್ಲ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಮಾರಿದ ಕಡೆಯಲ್ಲಿ ಏನು ಮಾಡ್ಬೇಕು ನಾವು? ಮೈನಸ್ ಮಾಡಬೇಕು. ಖರೀದಿ ಮಾಡಿದ ಕಡೆಯಲ್ಲಿ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಈಗ ಎಷ್ಟು ಉಳಿದಿದ್ದಾವೆ ಅಂದರೆ ಈ ಲೆಕ್ಕ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಉಳಿದಿದ್ದಾವೆ ಅಂತ. ಎಸ್ ಆರ್ ನೋ? 109 ಬಂತ್ರಾ? ವೆರಿ ಗುಡ್. 109 ಬಂತಂದರೆ ಭಾಳ ಒಳ್ಳೆಯದು. ಈ ಲೆಕ್ಕ ಮಾಡ್ಬೋದಾ ನಾವು? ಪ್ಲಸ್ ಏನು? ಪ್ಲಸ್ ಇಲ್ಲಿದ್ದಾವೆ 300 ಮತ್ತು 235. ಒಟ್ಟು ಎಷ್ಟಾಗುತ್ತಿದ್ದು? 535. ಕರೆಕ್ಟಾ? ಒಟ್ಟು 535 ಕಂಪ್ಯೂಟರ್ ಬಂದಂಗೆ ಆಯಿತು. ಮೈನಸ್ಸು ಫ್ರೆಂಡ್ಸು ಎಷ್ಟಾಗುತ್ತಿದ್ದು? 426 ಆಗುತ್ತೆ. ಕರೆಕ್ಟಾ? ಇದರಲ್ಲಿ ಇದನ್ನು ಕಳಿಬೇಕಾ? ಅದನ್ನು ಕಳಿಬೇಕಾ? ಕಳೆಯೋಣ ಬನ್ನಿ. 535 ಮೈನಸ್ 426. 15ರಲ್ಲಿ 6 ಹೋದರೆ 9, 2ರಲ್ಲಿ 2 ಹೋದರೆ 0, 5ರಲ್ಲಿ 4 ಹೋದರೆ 1. 109. 909 ಹೇಗೆ ಬರುತ್ತಪ್ಪ? ನೀನು 1 ಥರ ಬರ್ದೆ ಹೇಗೆ? ನೀನು 5ರಲ್ಲಿ 4 ಕಳೆಯೋದ್ಬಿಟ್ಟು ಕೂಡಿಸ್ಬಿಟ್ಯಾ? 5 4 9 ಮಾಡಿಬಿಟ್ಟಿ ಅದನ್ನು. 5ರಲ್ಲಿ 4 ಕಳೆಯೋ ಬದಲು 5ಕ್ಕೆ 4 ಕೂಡಿಸ್ಬಿಟ್ಟಿದ್ಯಾ ನೀನು. ಹಾಗಾಗಿ ಹಂಗಾಗಿದೆ. ಎನಿವೇಸ್ ಮಕ್ಕಳೇ, ಇದು ಕೊನೆ ಲೆಕ್ಕ ಇವತ್ತಿನ ತರಗತಿಗೆ. ಮುಂದಿನ ತರಗತಿಯಲ್ಲಿ ಉಳಿದ ಲೆಕ್ಕಗಳನ್ನು ಮಾಡೋಣ. ಗೊತ್ತಿರದ ಮೌಲ್ಯ ಭಾಳ ಅದ್ಭುತ ಪಾಠ. ನೆಕ್ಸ್ಟ್ ಕ್ಲಾಸ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯುವ ಲೆಕ್ಕಗಳು ಬರ್ತವೆ. ಆಯಿತಾ? ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್. ಥ್ಯಾಂಕ್ ಯು.